ಜೈ ಶ್ರೀರಾಮ್. ಹಿಂದಿನ ದಿನ ನಾವು ಶ್ರೀರಾಮನ ದರ್ಶನ ಪಡ್ಕೊಂಡು ಬಂದಿದ್ವಿ. ಆದರೆ ಮನಸ್ಸಿಗೆ ಒಂಚೂರು ತೃಪ್ತಿ ಇರಲಿಲ್ಲ. ಅದರಿಂದಾಗಿ ಮರುದಿನ ಬೆಳಿಗ್ಗೆ ಅಂದರೆ 6th ಮೇ ಬೆಳಿಗ್ಗೆ ಮತ್ತೆ ಶ್ರೀರಾಮನ ದರ್ಶನಕ್ಕೆ ಅಂತ ಹೋದ್ವಿ. ಇಲ್ಲಿ ಒಂದು ಪ್ರತೀತಿ ಇದೆ. ಅದೇನು ಅಂತಂದರೆ, ಶ್ರೀರಾಮನ ದರ್ಶನ ಮಾಡೋದಕ್ಕೆ ಮುಂಚೆ ಹನುಮಂತನ ದರ್ಶನ ಮಾಡಬೇಕು ಅಂತ. ಶ್ರೀರಾಮ ಜನ್ಮಭೂಮಿಯಿಂದ ತುಂಬ ಹತ್ತಿರದಲ್ಲಿ ಒಂದು ಚಿಕ್ಕ ಬೆಟ್ಟದ ಮೇಲೆ ಹನುಮಂತನ ದೇವಸ್ಥಾನ ಇದೆ. ಇದನ್ನು ಹನುಮಾನ್ ಗಡಿ ಅಂತ ಕರೀತಾರೆ. ಗಡಿ ಅಂದರೆ ಕೋಟೆ. ಅಂದರೆ ಈ ದೇವಸ್ಥಾನ ಒಂದು ಕೋಟೆಯ ರೀತಿಯಲ್ಲಿ ನಿರ್ಮಿತವಾಗಿದೆ. ಇಲ್ಲಿಯ ವಿಶೇಷತೆ ಏನು ಅಂತಂದರೆ, ಬೇರೆ ದೇವಸ್ಥಾನಗಳಲ್ಲಿ ಹನುಮಂತ ಕೈ ಮುಗಿದುಕೊಂಡು ಅಥವಾ ಸಂಜೀವಿನಿ ಪರ್ವತವನ್ನು ಎತ್ಕೊಂಡಿರೋ ರೀತಿಯಲ್ಲಿ ಮೂರ್ತಿಗಳಿರುತ್ತೆ, ಹೌದಾ? ಆದರೆ ಇಲ್ಲಿ ಬಾಲ ಹನುಮಂತ ತನ್ನ ತಾಯಿಯಾದ ಅಂಜನಾ ದೇವಿಯ ಮಡಿಲಲ್ಲಿ ಕೂತ್ಕೊಂಡಿರುವಂಥ ಮೂರ್ತಿ. ಇದು ದರ್ಶನ ಸಿಗೋದು ತುಂಬ ಕಷ್ಟ. ಯಾಕೆಂದರೆ ಯಾವಾಗಲೂ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ. ಈ ದೇವಸ್ಥಾನ ಶ್ರೀರಾಮನು ಅಂದರೆ ಇದು ಒಂದು ಚಿಕ್ಕ ಪರ್ವತದ ಮೇಲೆ ಆಗಿನ ಕಾಲದಲ್ಲಿ ಗುಹೆ ಇತ್ತಂತೆ. ಶ್ರೀರಾಮನು ಲಂಕೆಯಿಂದ ಬಂದ ಮೇಲೆ ಹನುಮಂತನಿಗೆ ಇಲ್ಲಿ ಇರೋದಿಕ್ಕೆ ಅಂತಂದ್ಬಿಟ್ಟು ಈ ಸ್ಥಳವನ್ನು ಕೊಟ್ಟಿದ್ದಂತೆ. ಹನುಮಂತ ಇಲ್ಲಿಯೇ ಇರುವ ಒಂದು ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರಂತೆ. ಇನ್ನೊಂದು, ಶ್ರೀರಾಮನು ಈ ಐಹಿಕ ಲೋಕವನ್ನು ತ್ಯಜಿಸಿ ದೈವ ರೂಪವನ್ನು ಪಡೆದು ವೈಕುಂಠಕ್ಕೆ ಹೋಗುವ ಮುಂಚೆ ಆಂಜನೇಯ ಸ್ವಾಮಿಗೆ ಅಂದರೆ ಹನುಮಂತನಿಗೆ ಹೇಳಿ ಹೋದ್ರಂತೆ ಅಯೋಧ್ಯೆಯನ್ನು ಕಾಪಾಡಬೇಕು ಅಂತ. ಸೊ ಇವತ್ತಿಗೂ ಅಲ್ಲಿಯ ಜನರಿಗೆ ನಂಬಿಕೆ ಏನು ಅಂದರೆ, ಹನುಮಂತ ಅಯೋಧ್ಯೆಯನ್ನು ಕಾಪಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಾವು ಹನುಮಂತನ ದರ್ಶನ ಪಡ್ಕೊಂಡು ತುಂಬ ಚೆನ್ನಾಗಾಯಿತು. ದರ್ಶನ ಪಡ್ಕೊಂಡು ಅಲ್ಲಿಂದ ಮತ್ತೆ ಶ್ರೀರಾಮ ಮಂದಿರಕ್ಕೆ ಹೋಗ್ಬಿಟ್ಟು ಶ್ರೀರಾಮನ ದರ್ಶನ ಪಡ್ಕೊಂಡು ಅಲ್ಲಿಂದ ನಾವು ಗುಪ್ತರ್ ಘಾಟ್ಗೆ ಹೋದ್ವಿ. ಗುಪ್ತರ್ ಘಾಟ್ ಹೇಗಿದೆ, ಅಲ್ಲಿಯ ವಿಶೇಷತೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.